ಧ್ಯಾನಾತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಹಾಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಉದ್ಘಾಟನೆ ನೀನೊಲಿದರೆ ಕೊರಡು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಭಾರತ ಹಾಗೂ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಬೆಂಗಳೂರು ಹಾಗೂ ಎಲ್ಲ ಪಿರಮಿಡ್ಗಳ ಒಂದು ನೇತೃತ್ವದಲ್ಲಿ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ವಚನ ಧ್ಯಾನ ಮಹಾಸಂಗಮದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕರೆದಾಗ ಬರಬೇಕು ಕರುಣಾಕರ. ಮತ್ತೊಮ್ಮೆ ಮುಗಿದೊಮ್ಮೆ ಗಣೇಶರ ತಂಡಕ್ಕೆ ಜೋರಾದ ಚಪ್ಪಾಳೊಂದಿಗೆ ಈಗ ನಾವು ಮೊದಲನೇ ದಿನದ ಬೆಳಗಿನ ಧ್ಯಾನವನ್ನು ಆರಂಭ ಮಾಡೋಣ. మై డియర్ మాస్టర్స్ అండ్ మై డియర్ గాడ్స్, ఈ మహిళా ధ్యాన చక్రంలో ముగ్గురు మహిళల గురించి మహామహిళల గురించి మనం తెలుసుకుంటున్నాం. ಕರ್ನಾಟಕ ಮಹಿಳಾ ಧ್ಯಾನ ಚಕ್ರ 2 ಕೂಡಲ ಸಂಗಮ ಬಸವೇಶ್ವರ. ನಮ್ಮ ಪಿರಮಿಡ್ ಒಂದು ಪಿಲ್ಲರ್ಸ್ ಅಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಸೇವೆ. ಯೋಗ ಅನ್ನೋದು, ಆಧ್ಯಾತ್ಮಿಕ ಅನ್ನೋದು ಯಾರಿಂದಲೂ ಕೇಳೋದಲ್ಲ, ನೋಡೋದಲ್ಲ, ಅದನ್ನು ಅನುಭವಿಸುವುದು, ಕ್ರಿಯೆ ಮಾಡುವುದು. ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿತ ಶೌಷಧಂ ಮಿತ್ರಂ ಧರ್ಮೋ ಮಿತ್ರಂ ಮೃತಶ್ಚ ಅಂತ ಹೇಳ್ತಾ ಇದ್ದಾರೆ. ನಾನು ಅವರು ದೇಹಾಂತ ಆದ್ಮೇಲೆ ಹೆಂಗಪ್ಪ ಇದು ಕತೆ ಮುಗಿತೇನೋ ಅಂತ ಅಂದುಕೊಂಡಿದ್ದೆ. ನಾನು ಜಗತ್ತಲ್ಲಿ ಬಹಳ ದುಃಖ ಇದೆ, ಹಿಂಸೆ ಇದೆ. ಬಸವೇಶ್ವರರು 12ನೇ ಶತಮಾನದಲ್ಲಿ ಈ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನು ಮನಸ್ಸು ಶಾಂತಿ ಆಯಿತು. ವಾಟ್ ನೆಕ್ಸ್ಟ್? ಆನಾಪಾನಸತಿ ಧ್ಯಾನ ವಿಧಾನವನ್ನು, ಅದರ ಸಂದೇಶವನ್ನು ಇಡೀ ಜಗತ್ತಿಗೆ ಮುಟ್ಟಿಸಿ ಅವರ ಕರ್ತವ್ಯವನ್ನು ಮುಗಿಸಿ. ಜಯ ಹೋ ಪತ್ರಿಜಿ, ಜಯ ಜಯ ಹೋ ಪತ್ರಿಜಿ. ಹಣ ಕೊಟ್ಟು ಮಾತ್ರೆ ತರಬಹುದು, ಆರೋಗ್ಯ ಖರೀದಿಸಬಹುದೇ?
ವೆರಿ ಗ್ರೇಟ್ ಮಾಸ್ಟರ್ಸ್. ಕೆಲಸಕ್ಕೆ ಬಾರದ ಮಾತುಗಳೆಲ್ಲವನ್ನ ಕಟ್ಟಿ ಹಾಕ್ಬೇಕು. ಸ್ಪಿರಿಚುವಾಲಿಟಿ ಅಂದ್ರೇ ಕೈ ಹಾಕಬೇಕು, ಎಲ್ಲರೂ ಕೂಡ ಜೋಡಿ ಆಗಿ ಓದೋದು ಅಂತ ಅನ್ನೋದು ಒಂದು ಬಹಳ ಖುಷಿ ಕೊಡ್ತಕ್ಕಂಥ ಕೆಲಸ. ಸ್ವಾಧ್ಯಾಯ ಪುಸ್ತಕಂ ಹಸ್ತಭೂಷಣಂ. ಗಾಂಧೀಜಿಯವರ ಕೈಯಲ್ಲಿ ಯಾವಾಗಲೂ ಪುಸ್ತಕ ಇರುತ್ತಿತ್ತು. ನಮ್ಮ ಭಾರತ ದೇಶವನ್ನು ಆಧ್ಯಾತ್ಮಿಕ ಭೂಮಿ, ಪವಿತ್ರ ಭೂಮಿ, ಪುಣ್ಯ ಭೂಮಿ ಅಂತ ಕರಿತೀವಿ. ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನುವುದನ್ನ ತಿಳ್ಕೊಳ್ಬೇಕು. ಎರಡನೇ ಪ್ರಶ್ನೆ, ಎಷ್ಟೇ ಜನ ಮಾಸ್ಟರ್ಸ್ ಇದ್ರೂ ಕೂಡ ಎಲ್ಲ ಮಾಸ್ಟರ್ಸ್ನಲ್ಲಿ ಕಿಂಚಿತ್ತೂ ಕೂಡ ಸ್ವಾರ್ಥ ಇಲ್ಲ. ಮೈಂಡ್ ಬೇರೆ, ಮೆಡಿಟೇಷನ್ ಬೇರೆ, ಕರೆಕ್ಟಾ? ಬಟ್ ಇದನ್ನ ಯಾಕೆ ಮಾಡ್ತೀವಿ ಅಂದರೆ ಆ ಮೈಂಡನ್ನು ಝೀರೋ ಲೆವೆಲ್ ತರಕ್ಕೆ, ಆ ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಧ್ಯಾನವನ್ನು ಟೂಲ್ ಹಿಡಿದ, ರೈಟ್? ಮನುಷ್ಯ ಧ್ಯಾನ ಮಾಡೋದು ಯಾಕೆ ಅಂದರೆ ಮೌನ ಆಗಕ್ಕೆ. ಸಸ್ಯಾಹಾರಗಳಿಗೂ ಮಾಂಸಾಹಾರಗಳು, ಅದೇ ಮಾಂಸಾಹಾರಲ್ಲಿ ಸಿಗುವಂಥ ಪ್ರೋಟೀನ್, ವಿಟಮಿನ್ ಸಸ್ಯಾಹಾರದಲ್ಲಿ ಹೆಚ್ಚು ಸಿಗಬೇಕಾದ್ರೆ ಕಣ್ಣು ಮುಚ್ಚಿದಾಗಲೂ ಧ್ಯಾನವನ್ನು ಮಾಡಬಹುದು ಅನ್ನೋಂಥ ಸ್ಥಿತಿಯನ್ನು ಏನು ಪಡಿತೀವಲ್ಲ ನಾವು, ಅದನ್ನು ನಾವು ಇಂಥ ಸಂಸ್ಥೆಗಳಿಗೆ ಹೋಲಿಸ್ತೀವಿ. ಬಾಲಿಗೊಂದು ಎಲ್ಲೆಯಲ್ಲಿದೆ. ನಾನು ಸುಮಾರು ಒಂದು 2012ರಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಧ್ಯಾನ ಎಂದ್ರೆ ಸತ್ಯ, ಸತ್ಯ ಅಂದ್ರೆ ಪಾರ್ವತಿ ದೇವಿ. ಯಾಕೆ ಇಲ್ಲಿ ನಿಂತಿದ್ದೀನಿ, ನಾವೇ ಯಾಕೆ ಬರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಉತ್ತರ ನಾನು ಕೊಡ್ಲಿಕ್ಕಿದ್ದೀನಿ. ಧ್ಯಾನ ಕಲಿತ ಮೇಲೆ ಪತ್ರಿ ಸರ್ ಜೊತೆಲಿ 25-28 ಇಯರ್ಸ್ ಸಂಘದಲ್ಲಿ ಇದ್ದು ನಾನು ಬರಲ್ಲ ಅಂತ ಇದ್ದೆ, ಅವ್ರು ಬರಲೇಬೇಕಂತ. ಮೆಡಿಟೇಷನ್ ಮಸ್ಟ್ ಅಂತ ಆಯಿತು. ಸೊ ನಾವು ಜೀವಿಸೋದನ್ನ ಕಲಿಯಬೇಕು. ఆచారవే స్వర్గ అనాచారవే నరక. జీవితం కోసం ఏది అడగొద్దు. ನಮ್ಮ ವೈಯಕ್ತಿಕ ಜೀವನಕ್ಕಾಗಿ ಯಾವುದನ್ನು ಕೂಡ ನಾವು ಕೇಳೋದು ಬೇಡ. మొదటిగా మన జగద్గురు బ్రహ్మర్షి పితామహ పత్రిజీ గారికి గడే క్లాప్ చేసుకుందాము. ದಾರಿಯಲ್ಲಿ ಬರ್ತಿರಬೇಕಾದ್ರೆ ಒಬ್ಬ ತಾಯಿ ಕೌದಿ ಓದಿಸ್ತಾಳ. ಯಾವಾಗ, ಹೇಗೆ ನಾವು ತಿನ್ನೋ ಆಹಾರ ವಿಷ ಮುಕ್ತ ಆಹಾರ ಇರಬೇಕು, ಅದೇ ಸಾತ್ವಿಕ ಆಹಾರ. ಲೈಕ್ ಸ್ಲೋ ಪಾಯ್ಸನ್. ಇವತ್ತೇನಾಗಿದೆ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ದೀರ್ಘವಾಗಿ ಉಸಿರಾಡಿದಾಗ ನಮ್ಮ